ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಾವು ಹೊರಟಿರೋದು ಆಲ್ರೆಡಿ ನೋಡಿರೋ ಹಾಗೆ ನೈಟ್ ರೈಡ್ ಅಂತ. ಸೊ ಪ್ಲ್ಯಾನ್ ಇದ್ದಿದ್ದು ಬೇರೆ ಕಡೆ ಹೋಗಬೇಕು ಅಂತ ಹೇಳಿ. ಸೊ ಅನ್ಫಾರ್ಚುನೇಟ್ಲಿ ಟೈಮ್ ಸೇವ್ ಮಾಡೋಣ. ಸೊ ಬಿಕಾಸ್ ಪಾಪ ಇರೋದ್ರಿಂದ ಮುಂಚಿನ ಥರ ಇವಾಗೆಲ್ಲ ಸ್ವಲ್ಪ ದೂರ ದೂರ ಹೋಗೋಕ್ಕಾಗಲ್ಲ. ಸೊ ಲಿಟ್ರಲಿ ಇಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾವು ಇವಾಗ ಹೊರಟ್ವಿ. ಫಸ್ಟು ಆ್ಯಂಡ್ ಹೊರಟಿದ್ದೆ ನಾವು ಒಂದು 8 ಆಗಿತ್ತು. ಸೊ 8 ನಾವು ಮಂಡ್ಯ ಬಿಟ್ಟು ನಾವು ಹೊರಟಿದ್ದು ಹೈವೇಗೆ ಜಾಯ್ನ್ ಆದ್ವಿ. ಸೊ ಹೈವೇಲಿ ಹೋಗ್ತಾ ಏಕೆಂದರೆ ಆ ಟೈಮಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಇದ್ದೇ ಇರುತ್ತೆ ವೆಹಿಕಲ್ಸು. ಬಟ್ ಆ ಕಡೆಯಿಂದ ಬರಬೇಕಾದ್ರಂತೂ ವೆಹಿಕಲ್ಸು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಟೈಮ್ ಆಗ್ತಾ. ಸೊ ಇಲ್ಲಿ ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಬೈಕಲ್ಲಿ ಹೋದ್ವಿ. ಇದೊಂಥರ ಡ್ರೀಮ್ ಅಂತಲೇ ಅನ್ಬೋದು. ಯಾಕೆಂದರೆ ನೈಟ್ ಟೈಮಲ್ಲಿ ಬೇರೆ ಕಡೆ ಹೋಗಿ ಬಂದು ಊಟ ಮಾಡ್ಕೊಂಬಂದಿದ್ದೆ. ಪರ್ಟಿಕ್ಯುಲರಾಗಿ ಇವತ್ತು ಊಟಕ್ಕೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಹೋಗೋ ದಾರಿ ಅಂತೂ ಸಕ್ಕತ್ತಾಗಿತ್ತು. ಬಿಕಾಸ್ ತುಂಬ ದಿನವೇ ಆಗಿತ್ತು ಬೈಕಲ್ಲಿ ಸ್ವಲ್ಪ ಲಾಂಗ್ ಜರ್ನಿ ಹೋಗಿ. ಜೊತೆಗೆ ಹೋದ ತಕ್ಷಣ ನಾವು ಹೊರಟಿದ್ದು ಮದ್ದೂರಲ್ಲಿ ಸಿಪಾಯಿ ಹೋಟ್ಲ್ ನೋಡಿದ್ವಿ. ಸೊ ಆಲ್ಮೋಸ್ಟ್ ನಾವು ಇಲ್ಲಿಗೆ ಬಂದರೆ ನಾನ್ ವೆಜ್ ಅಂತ ತೊಗೊಂಡ್ರೆ ಆ್ಯಂಡ್ ಇಲ್ಲಿ ರೆಫರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಂಪೇರ್ ಟು ಅದರ್ಸ್. ನನಗಿಲ್ಲಿ ಇಷ್ಟ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕೂಡ ತುಂಬ ದಿನ ಆದಮೇಲೆ ಆಫ್ಟರ್ ಎ ವೆರಿ ಲಾಂಗ್ ಟೈಮ್, ಯಾಕೆಂದರೆ ಮುದ್ದು ಹುಟ್ಟಿದ ಮೇಲಂತೂ 3 ಇಯರ್ಸೇ ನಾವು ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಲಾಂಗ್ ಗ್ಯಾಪಲ್ಲಿ ನಮ್ಮ ಮಂಡ್ಯದಲ್ಲೇ ತೊಗೋತಾ ಇದ್ವಿ. ಇವತ್ತು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ತುಂಬ ಇಷ್ಟ ಆಯಿತು ನನಗೆ ಊಟ. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಬೇಕಾದ್ರೆ ಇಲ್ಲಿ ತನಕ ಬರಬೇಕಾ ಟೇಸ್ಟ್ಗೋಸ್ಕರ ಅಂತ. ಸೊ ಮಂಡ್ಯಕ್ಕೆ ಕಂಪೇರ್ ಮಾಡಿದಾಗ ಸಿಪಾಯಿ ತುಂಬ ಇಷ್ಟ ಆಗುತ್ತೆ. ಸೊ ಊಟ ಎಲ್ಲ ಮುಗಿಸಿ ಒಂದು ಬೀಡ ತಿಂದ್ಕೊಂಡು ಹಾಗೆ ನೆಕ್ಸ್ಟ್ ನಾವು ಮಂಡ್ಯ ಕಡೆ ಹೊರಟ್ವಿ. ಆಲ್ಮೋಸ್ಟ್ ವೆಹಿಕಲ್ಸ್ ಎಲ್ಲ ಕಮ್ಮಿ ಆಗ್ತಾಯಿತ್ತು. ಸೊ ನೈಟ್ ರೈಡ್ ಹೋಗೋಕ್ಕೇನು ಇಷ್ಟನೇ, ಬಟ್ ಸ್ವಲ್ಪ ಕೇರ್ಫುಲ್ಲಾಗೂ ಇರಬೇಕಾಗತ್ತೆ ಆ ಟೈಮಲ್ಲಿ. ಸೊ ಫೈನಲಿ ನಾವು ಬೇಗನೆ ಬಂದುಬಿಟ್ವಿ. ಸೊ ಹಾಗಾಗಿ ಒಂದು 10:30 ಎಲ್ಲ ನಾವು ರೀಚ್ ಆದ್ವಿ. ಬರ್ತಾ ಹೈವೇಲಿ ಎಲ್ಲೋ ಒಂದು ಕಡೆ ಹಾಗೂ ಒಂದು ಕಡೆ ಆಕ್ಸಿಡೆಂಟ್ ಆಗಿತ್ತು. ಮದ್ದೂರು ನಿಯರಲ್ಲಿ ಒಂದು ಮೇ ಬಿ ತುಂಬ ಜನ ಕ್ರೌಡ್ ಇತ್ತು ಇನ್ನು ಹೈವೇಲಿ. ಅವತ್ತಿನ ದಿನ ಅಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ನಾವು ಹೋಗಿದ್ದೆ ನೇಚರ್ ಮಧ್ಯೆ ಇರುವಂತಹ ಒಂದು ನೀರಿಗೆ. ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ತುಂಬ ದಿನ ಅನ್ಕೋತಾ ಇದ್ವಿ ಇಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಆಲ್ಮೋಸ್ಟ್ ಕರ್ಕೊಂಡು ಬಂದಿದ್ದೀವಿ ತುಂಬ ಸಲ. ಸೊ ಮಕ್ಕಳಿಗೆ ಒಂದು ಸಮ್ಮರ್ ಇರೋದ್ರಿಂದ, ಸೊ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿ ನಿಯರ್ ಬಂದಿರೋದ್ರಿಂದ ಎಲ್ಲ ಆಟ ಆಡಲಿ ಚೆನ್ನಾಗಿ ಅಂತ ತುಂಬ ದಿನ ಕೇಳ್ಕೊತಾ ಇದ್ರು. ಸೊ ಫೈನಲಿ ಒಂದು ಟೈಮ್ ಅಂತ ಬರಬೇಕಲ್ವಾ. ಸೊ ಫೈನಲ್ ಟೈಮ್ ಆಯಿತು. ಅವ್ರನ್ನ ಕರ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಗದ್ದೆ ಪಕ್ಕದಲ್ಲಿರುವಂತಹ ಹಣ್ಣಿ ನೀರಲ್ಲಿ ಆಟ ಆಡೋಕ್ಕೆ ಇಷ್ಟಪಡ್ತಾರೆ ಅವರು. ಸಾಕು ಇಷ್ಟೇ ಆಡ ಸ್ವಿಮ್ಮಿಂಗ್ ಪೂಲ್ ಅಂತೆಲ್ಲ ಕರ್ಕೊಂಡು ಹೋಗೋಕ್ಕಷ್ಟು ಟೈಮೂ ಇರೋಲ್ಲ. ಆ್ಯಂಡ್ ಅಷ್ಟು ಇನ್ನೂ ಮಕ್ಕಳು ದೊಡ್ಡವರಾಗಿಲ್ಲಲ್ಲ. ಸೊ ಹಾಗಾಗಿ ಇಲ್ಲಿ ಆಟ ಆಡ್ತಾರೆ ಅಂತ ಇಬ್ಬರನ್ನೂ ಕರ್ಕೊಂಡು ಬಂದ್ವಿ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ನನ್ನ ಮಗಂತೂ ಸಖತ್ ಎಂಜಾಯ್ ಮಾಡ್ದ. ಬಟ್ ಎಲ್ಲ ತೇವ ಆಯಿತು ಅಂತ ಇದ್ದ. ಬಟ್ ಇರಲಿ ಹಾಕೊಳ್ಳೋಣ ಅಂತ. ಸೊ ಫುಲ್ ಚೆನ್ನಾಗಿ ಅವ್ರು ಎಂಜಾಯ್ ಮಾಡಿಕೊಂಡು ಇಬ್ಬರು ಆಟ ಆಡ್ಕೊಂಡಿದ್ರು. ಅಲ್ಲಿ ಕೆಲವೊಂದಿಷ್ಟು ಮಕ್ಕಳು ಕೂಡ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಆಟ ಆಡ್ತಾಯಿದ್ರು. ಆ್ಯಂಡ್ ನಮಗಂತೂ ಮಕ್ಕಳನ್ನ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿ ಬೆಳೆಸ್ಬೇಕು ಅಂತ ಇಷ್ಟ. ಬಿಕಾಸ್ ಅವ್ರಿಗೆ ಇಲ್ಲಿ ಬಂದರೆ ಅಲರ್ಜಿ ಆಗುತ್ತೆ, ಅಲರ್ಜಿ ಆಗುತ್ತೆ ಅಂತ ಏನೂ ಇರೋದಿಲ್ಲ. ಸೊ ಇಲ್ಲಿ ಬರೋ ನೀರು ಇದು ಆ್ಯಕ್ಚುಲಿ ಕೆರೆ ನೀರು. ಅಲ್ಲಿ ಹಣ್ಣೀರು ಬರ್ತಾ ಇದೆ. ಸೊ ಬೆಳೆಗಳೆಲ್ಲ ಬೆಳೆಯೋಕ್ಕೆ. ಹಾಗಾಗಿ ಇಲ್ಲಿ ಆಟಾಡ್ಸೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಬ್ಬರು ಚೆನ್ನಾಗಿ ಆಟ ಆಡಿದ್ರು. ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಮೇಲೆ ಸ್ವಲ್ಪ ಅವರಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡ್ವಿ ಅಲ್ಲಿಂದ. ಆಮೇಲೆ ಬಂದ್ವಿ. ಬಟ್ ಎದ್ದೇ ಬರ್ತಿರಲಿಲ್ಲ ಇಬ್ಬರೂ. ಸೊ ನಾವೇ ಅವ್ರನ್ನ ಕಷ್ಟಪಟ್ಟು ತೊಗೊಂಡು ಬಂದಿದ್ದು. ಸೊ ನೀರಲ್ಲಿ ಸ್ವಲ್ಪ ಆಟ ಸಾಮಾನು ಕೂಡ ತೊಗೊಂಡೋಗಿದ್ರು ಆಟ ಆಡ್ತೀವಿ ಅಂತ.
ಸೊ ಹಾಗಾಗಿ ಎಲ್ಲ ಕೂಡ ಲೋಟಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಇಬ್ರೂ. ಮಕ್ಕಳೇ ಹಾಗಲ್ವಾ, ಸಮ್ಮರ್ ಹಾಲಿಡೇಸಲ್ಲಿ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ನ ನಾವೇ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಮಾಡಬೇಕು. ಸಿಗೋ ಟೈಮಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ಅವ್ರಿಗೂ ಸ್ವಲ್ಪ ಟೈಮ್ನ ಸಿಕ್ಕಾಗ ಏನೋ ಒಂಥರ ನೀರಲ್ಲಿ ಆಟ ಆಡೋ ಖುಷಿನೂ ಸಿಗುತ್ತೆ. ಸೊ ನನಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗೋಕ್ಕೆ ಇಷ್ಟ, ಬಟ್ ಇನ್ನು ಚಿಕ್ಕವರಾಗಿರೋದ್ರಿಂದ ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದ್ವಿ. ಸೊ ಒಂದಷ್ಟು ಎಂಜಾಯ್ ಮಾಡ್ದ ಮುದ್ದು. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮನೆಗೆ ಬಂದರೆ ಮುಗೀತು. ಸೊ ಮನೆಗಿರೋ ಆಟ ಸಾಮಾನೆಲ್ಲ ಆಚೆ ಕಡೆನೇ ಇರುತ್ತೆ. ನಾನೆಲ್ಲ ತೆಗೆದು ಮತ್ತೆ ವಾಪಸ್ ಇಡೋದು, ಮತ್ತೆ ಆಟ ಆಡೋದು. ಅದರಲ್ಲಿ ಇಬ್ರು ಇದ್ಬಿಟ್ರಂತೂ ಇಬ್ಬರು ಕೂಡ ಕಿತ್ತಾಡ್ತಿರ್ತಾರೆ. ನಾನು ಅಂತ. ಒಂದಷ್ಟೊತ್ತು ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಸೊ ಎಲ್ರಿಗೂ ಏನಾದ್ರು ತಿನ್ನೋಣ ಅನಿಸ್ತು. ಸೊ ಹಾಗಾಗಿ ರಸಾಯನ ಪ್ರಿಪೇರ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇವ್ರು ಆಟಗಳನ್ನ ಆಡ್ತಾಯಿದ್ರು. ಸೊ ಇಬ್ರೂ ಸೊ ಹೊಸ ಆಟಗಳನ್ನ ಹೇಳ್ಕೊಡ್ಬೇಕು. ದಿನ ಒಂದೇ ಥರ ಆಟ ಆಡೋಕ್ಕೆ ಬೋರ್ ಅಂತೆ. ಸೊ ಹೊಸ್ದಾಗಿ ಏನಾದರೂ ಐಡಿಯಾಸ್ಗಳನ್ನ ಹೇಳ್ಕೊಡೋದು, ಆಟ ಆಡೋದು ಅವ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದನ್ನು ಪ್ರಿಪೇರ್ ಮಾಡಿದ್ದಂಥ ರಸಾಯನನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ನೋಡಿ, ರಸಾಯನ ರೆಡಿ ಆಗಿದೆ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲರ ಜೊತೆ ಕೂತ್ಕೊಂಡು ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಕಲಿಸ್ತಾ ಇದ್ದಂಗೆ ಎಲ್ರಿಗೂ ಆಗಲೇ ಇಷ್ಟ. ನನ್ನ ಮಗ ಅಂತೂ ಆಗಲೇ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟೇ ಮಾಡಿಬಿಟ್ಟಿದ್ದ. ಸೊ ಅವನಿಗೆ ನೀಟಾಗಿ ಬೌಲ್ಗೆ ಹಾಕೊಳ್ಳೋಣ ಅಂತೇಳಿ ಕೂರ್ಸಿದ್ದೆ. ಅವ್ನು ಅದಕ್ಕೆ ಅಳ್ತಾ ಇದ್ದ, ತೊಗೊಳಕ್ಕೆ ಬಿಡಲಿಲ್ಲ ನನಗೆ, ಯಾಕೆ ಅಂತ. ಅವನನ್ನು ಪುಟ್ಟು ಮುನ್ಸ್ಕೊಂಡು ಹೋಗೋದು ಅದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅವ್ನು ನೋಡಬೇಕು ನೀವು, ಈಗ ನೋಡಿ ಮುನ್ಸ್ಕೊಂಡು ಹೋಗ್ತಾನೆ. ಈಗ ಅವನು ಕೊಡಲಿಲ್ಲ ಅಂತ ಹೇಳಿ ಹೋಗಿ ಮುನ್ಸ್ಕೊಂಡು ಹೋದ ಆ ಕಡೆಗೆ. ಸೊ ಫೈನಲಿ ಅವ್ರನ್ನ ಸಮಾಧಾನ ಮಾಡಿ ಕರೆಸಿ ಚಿಯರ್ ಅಪ್ಸ್ ಮಾಡಿಸಿ ಅವನಿಗೆ ರಸಾಯನ ತಿನ್ನಿಸಿದ್ವಿ. ಸ್ವೀಟನ್ನು ತುಂಬ ಇಷ್ಟಪಡ್ತಾನೆ, ಹಾಗಾಗಿ ಬಾಳೆಹಣ್ಣನ್ನು ತುಂಬಾ ಇಷ್ಟಪಡ್ತಾನೆ. ಸೊ ಎಲ್ಲವೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಕೊಡೋದು. ಸೊ ತಿಂದಮೇಲೆ ಅವನ ಹತ್ರ ರಸಾಯನ ಪಾರ್ಟಿ ಅಂತಲೇ ಹೇಳ್ಬೋದು. ಸೊ ಬ್ಯೂಟಿಫುಲ್ ಆಗಿರೋ ಒಂದು ರಸಾಯನ ಪಾರ್ಟಿ ಮಾಡ್ಕೊಂಡ್ವಿ ಎಲ್ಲರೂ. ಈವ್ನಿಂಗ್ ರಸಾಯನ ಪಾರ್ಟಿ ಅಂತ ಒಂದು ಹೆಸರಿಟ್ವಿ ಇದಕ್ಕೆ. ಚೆನ್ನಾಗಿತ್ತು ಹೆಸರಾದ್ಮೇಲೆ. ಸೊ ಎಲ್ಲ ಮಕ್ಳನ್ನ ಎಷ್ಟೇ ನಾವು ಒಂದು ಕಡೆ ಕೂರ್ಸೋಕೆ ಟ್ರೈ ಮಾಡಿದ್ರು ಅದು ತಿನ್ನೋ ತನಕ ಅಷ್ಟೇ ಒಂದು ಕಡೆ. ತಿಂದಮೇಲೆ ಗೊತ್ತಲ್ಲ, ಆಟ ಶುರು ಮಾಡ್ತಾರೆ ಮತ್ತೆ. ಸೊ ಎಲ್ಲ ತಿಂದ್ಕೊಂಡು ಮತ್ತೆ ಒಂದಷ್ಟು ಡ್ಯಾನ್ಸ್ ಆಡೋಣ ಅಂಥೇಳಿ ಡ್ಯಾನ್ಸ್ ಎಲ್ಲ ಮಾಡಿ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕಲ್ಲ ಮಕ್ಳ ಜೊತೆ, ಏನಾದರೂ ಒಂದು ಮಾಡಿಕೊಂಡು. ಸೊ ಆ ಟೈಮ್ ಹಾಗೆ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೋತಾ ಇದ್ವಿ. ಸೊ ಟೈಮ್ ಪಾಸ್ ಕೂಡ ಆಗ್ತಿತ್ತು. ಸೊ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಆಯಿತು. ಬಾಯ್.